ನಾನು ಮಾತ್ಕೊಡ್ತೀನಿ, ಒಬ್ಬ ಮಾಧ್ಯಮದವನಾಗಿ ಅದ್ವಾ ಟಿವಿ, ನಾನು ID ತೋರಿಸ್ತಾ ಇದ್ದೀನಿ, ಅದ್ವಾ ಟಿವಿ ಮೂಲಕ ನಾನು ಮಾತ್ಕೊಡ್ತೀನಿ. ಈ ಸಮಸ್ಯೆ ಬಗೆಹರಿಯೋವರೆಗೂ, 2 ದಿನದಲ್ಲಿ ಈ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ, ಇವತ್ತು ತಾರೀಕು 18, 20ನೇ ತಾರೀಕಷ್ಟರಲ್ಲಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂದ್ರೆ ಈ ವ್ಯವಸ್ಥೆ, ನಾನು ಇದೇ ಲೋಗೋ ಮುಂದೆ ಬಂದು ಆಸ್ಪತ್ರೆ ಎದುರುಗಡೆ ಧರಣಿ ಕೂರ್ತೀನಿ. ನನಗೆ ಯಾರು ನನ್ನ ಜೊತೆ ಬೆಂಬಲ ಕೊಡ್ತಿರೋ ನನಗೆ ಗೊತ್ತಿಲ್ಲ. ಆಸ್ಪತ್ರೆ ಮುಂದೆ ನಾನು ಧರಣಿ ಕೂರ್ತೀನಿ ಇದೇ ಲೋಗೋ ಜೊತೆ ಬಂದು. ಅವ್ರು ಯಾರೋ ಮಿನಿಸ್ಟ್ರು ಹೇಳ್ತಾ ಇದ್ರು ಮೊನ್ನೆ, ಶರಣ ಪ್ರಕಾಶ್ ಪಾಟೀಲ್, ಮಿಸ್ಟರ್ ಶರಣ ಪ್ರಕಾಶ್ ಪಾಟೀಲ್, ನೀವು ಹೇಳ್ತೀರಿ ಜನೌಷಧಿ ಕೇಂದ್ರವನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ, ಕಡಿಮೆ ಬೆಲೆ ಸಿಗುತ್ತೆ, ನಾನು ಪುಕ್ಷಟೆಯಾಗಿ ನಮ್ಮ ಸರ್ಕಾರದಿಂದಾನೇ ಔಷಧಿ ಕೊಡ್ತೀನಿ ಅಂತ. ನಿಮ್ಮ ಯೋಗ್ಯತೆಗೆ ಡಾಕ್ಟರ್ಗಳಿಲ್ಲ ರೀ, ಆಸ್ಪತ್ರೆಯಲ್ಲಿ ನಿಮ್ಮ ಯೋಗ್ಯತೆಗೆ ಡಾಕ್ಟರ್ಗಳಿಲ್ಲ ಒಂದು ಟ್ರೀಟ್ಮೆಂಟ್ ಮಾಡಕ್ಕೆ. ವೈದ್ಯಕೀಯ ವಿದ್ಯಾರ್ಥಿಗಳನ್ನ ತಗೊಂಬಂದು ನೀವು ಟ್ರೀಟ್ಮೆಂಟ್ ಮಾಡಿಸ್ತೀರಾ ಆಸ್ಪತ್ರೆಗಳಲ್ಲಿ. ನಿಮಗೆ ಒಂದು ಅರ್ಥ ಆಗ್ತಾ ಇಲ್ಲ, ಪಶ್ಚಿಮ ಬಂಗಾಳದಲ್ಲಿ ಆಗಿರೋ ಘಟನೆ ಅಕ್ರಮ, ದಾರುಣ ಘಟನೆ ಅದು, ಅದನ್ನ ಎಲ್ಲರೂ ಖಂಡಿಸಬೇಕು ನಿಜ. ಆದ್ರೆ ಡಾಕ್ಟರ್ಗಳು ಈ ತರ ಒಂದು ಮುಷ್ಕರದ ಮೇಲೆ ಇನ್ನು ಮುಷ್ಕರ ಮಾಡಿದ್ರೆ, ವೈದ್ಯೋ ನಾರಾಯಣ ಹರಿ ಅಂತಾರೆ, ವೈದ್ಯನನ್ನ ಒಬ್ಬ ದೇವ್ರು ಅಂತ ಹೇಳ್ತಾರೆ. ಆ ದೇವ್ರು ಮುಷ್ಕರದಲ್ಲಿ ಪಾಲ್ಗೊಂಡ್ರೆ 1 ದಿನ ಮಾಡ್ಬೇಕು, 2 ದಿನ ಮಾಡ್ಬೇಕು, 100 ದಿನ ಮುಷ್ಕರ ಮಾಡ್ಕೊಂಡ್ ಕೂತ್ರೆ ಇಲ್ಲಿ ಬರೋ ಪೇಷಂಟ್ಗಳು ಬದುಕ್ಬೇಕಾ ಸಾಯ್ಬೇಕಾ? ಯೋಗಿಗಳನ್ನ ಅಲ್ಸ್ಬೇಡಿ, ಡಾಕ್ಟರ್ನ ದೇವ್ರು ಅಂತಾರೆ, ಅದನ್ನ ಉಳಿಸ್ಕೊಳ್ಳಿ ಆ ಮಾತನ್ನ. ಇಷ್ಟೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 20ನೇ ತಾರೀಕಷ್ಟರಲ್ಲಿ ಇಂಥ ಸಮಸ್ಯೆಗಳು ಬಗೆಹರಿದೆ ಹೋದ್ರೆ ನಾವು ಇಲ್ಲೇ ಧರಣಿ ಕೂರ್ತೇವೆ. ಒಬ್ಬ ಮಾಧ್ಯಮದವನಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಇಲ್ಲೇ ಧರಣಿ ಕೂರ್ತೇನೆ. ನಾನು ಒಬ್ಬ ಮನುಷ್ಯ, ಫಸ್ಟ್ ಒಂದು ಜೀವ ಮುಖ್ಯ, ಒಂದು ಜೀವ ಮುಖ್ಯ. ಆ ಜೀವ ಉಳಿಸೋದಕ್ಕೋಸ್ಕರ ನಾವು ಯಾವ ಹಂತಕ್ಕೆ ಬೇಕಾದ್ರೆ ಹೋಗೋದಕ್ಕೆ, ನಾನು ಯಾವ ಕೇಸ್ ಬೇಕಾರಾಗ್ಲಿ ನಮ್ಮ ಮೇಲೆ ನಾವು ಇಲ್ಲಿ ಧರಣಿ ಕೂರ್ತೀವಿ 20ನೇ ತಾರೀಕಿಂದ. ಜನಗಳ ಪ್ರಶ್ನೆ ಮಾಡಬೇಕು, ನಮ್ಮ ಜನಗಳ ಪ್ರಶ್ನೆ ಮಾಡೋದಿಲ್ಲ ರೀ. ನಮಗದೇ ಬೇಸರ ಆಗೋದು. ಒಂದು ನೈತಿಕತೆ ಇರಬೇಕು ಜನರಿಗೆ. ಇಲ್ಲಿ ಬಂದಿರೋ ರೋಗಿಗಳು ಮನುಷ್ಯರಲ್ವಾ? ಅವ್ರ ಸಮಸ್ಯೆ ಮಾತ್ರ ಅವ್ರಿಗಿರೋದು. ಆ ಸಮಸ್ಯೆ ನಿಮ್ಮ ಮನೇಲಿ ಬರೋದಿಲ್ವಾ? ನೀವು ಇದನ್ನ ಯಾವತ್ತವರೆಗೂ ಬಾಯಿ ಮುಚ್ಕೊಂಡು ಕೂತಿರ್ತಿರೋ ಅಲ್ಲಿವರೆಗೂ ಈ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಅದ್ವಾ ಟಿವಿ ಎಲ್ಲ ವೀಕ್ಷಕರು ನಮಸ್ಕಾರ. ವೀಕ್ಷಕರೇ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ, ಇಂಟ್ರೊಡಕ್ಷನ್ ಬೇಡ ಈ ವಿಚಾರಕ್ಕೆ. ನಾವು ಕಳೆದ 4 ದಿನದ ಹಿಂದೆ ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅದ್ವಾ ಟಿವಿ ಕಡೆಯಿಂದ ರಿಪೋರ್ಟ್ ಮಾಡಿದ್ವಿ. ನಾವು ಬಂದಿದ್ದು ಮೆಡಿಕಲ್ ಸ್ಕ್ಯಾಮ್ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ. ಜನೌಷಧಿ ಕೇಂದ್ರವನ್ನ ಏನು ತೆರಿಬಾರ್ದು ಅಂತ ಹೇಳಿದ್ರು ಶರಣ ಪ್ರಕಾಶ್ ಪಾಟೀಲ್ ಅವರು, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು. ಆ ವಿಚಾರಕ್ಕೆ ನಾವು ಬಂದಿದ್ವಿ. ಇಲ್ಲಿ ಜನಾಭಿಪ್ರಾಯ ಕೇಳೋಣ, ರೋಗಿಗಳ ಅಭಿಪ್ರಾಯ ಏನಿದೆ ಕೇಳೋಣ ಅಂತ. ಆದ್ರೆ ಇಲ್ಲಿ ಸಾಕಷ್ಟು ದಂಧೆಗಳು ಹೊರಗಡೆ ಬಂದಿದ್ದು. ನಮಗೆ ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು, ನಾವು ರಿಪೋರ್ಟ್ ಮಾಡಿದ್ವಿ. ರಿಪೋರ್ಟ್ ಮಾಡಿದ್ಮೇಲೆ ಅದು ಸರಿ ಹೋಗಿತ್ತು. ಆದ್ರೆ ಇಲ್ಲಿ ಲಂಚ ತಗೊಳ್ಳೋ ವಿಚಾರ ಆಗಿರ್ಬೋದು, ಪೇಷಂಟ್ಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡದೇ ಇರೋ ವಿಚಾರಗಳನ್ನೆಲ್ಲ ಅವತ್ತು ನಾವು ಕಲೆಕ್ಟ್ ಮಾಡಿದ್ವಿ ರೋಗಿಗಳಿಂದ. ಇವತ್ತು ಇನ್ನೊಂದು ವಿಚಾರವನ್ನ ಬ್ರೇಕ್ ಮಾಡ್ತಾ ಇದ್ವಿ. ನಮಗೆ ಒಂದು ಮಾಹಿತಿ ಬಂದಿದೆ, ಒಂದು ಕಂಪ್ಲೇಂಟ್ ಬಂದಿದೆ. ಇಲ್ಲಿ ಡಯಾಬಿಟಿಕ್ ಸೆಂಟರ್ ಇದೆಯಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್, ಇಲ್ಲಿ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ, ಮತ್ತೆ ಆಪರೇಷನ್ ಆದ 2 ದಿನಕ್ಕೇನೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಒತ್ತಾಯಪೂರ್ವಕವಾಗಿ. ಒಬ್ಬ ಡಯಾಬಿಟಿಕ್ ಪೇಷಂಟ್ ಅನ್ನ ಯಾವ ರೀತಿ ನೋಡ್ಕೋಬೇಕು, ಅವನ್ನ ಆಪರೇಷನ್ ಆದ್ಮೇಲೆ ಎಷ್ಟು ದಿನಗಳ ಕಾಲ ಅವರಿಗೆ ಚಿಕಿತ್ಸೆ ಅಗತ್ಯ ಇದೆ, ಎಲ್ಲವನ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂತೀನಿ. ಹಾಗಿದ್ರೆ ಅವನನ್ನ 2 ದಿನಕ್ಕೆ 1 ದಿನಕ್ಕೆ ಕಳಿಸ್ತಾರೆ ಅಂದ್ರೆ ಏನು ಇದರ ಅರ್ಥ? ಯಾಕೆ ಕಳಿಸ್ತಾ ಇದ್ದಾರೆ? ಆಸ್ಪತ್ರೆ ಆಡಳಿತ ವ್ಯವಸ್ಥೆ, ಮತ್ತೆ ಇಲ್ಲಿ ಡಾಕ್ಟರ್ ಇಲ್ಲ, ಯಾರೋ ಇನ್ನೂ ವೈದ್ಯಕೀಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ನೋಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಬನ್ನಿ ಕೇಳೋಣ. ಇವ್ರು ನಮಗೆ ಕರೆ ಮಾಡಿದ್ರು, ಈ ವಿಚಾರವನ್ನ ನಮ್ಗೆ ತಿಳಿಸಿದ್ರು. ಇವ್ರನ್ನ ಕೇಳೋಣ ಏನೇನು ಸಮಸ್ಯೆ ಆಗಿದೆ ಇವ್ರಿಗೆ ಅಂತ. ಹೇಳಿ ಅಣ್ಣ. ನಮಸ್ತೆ. ಆದ್ಯ ಟಿವಿಗೆ ಧನ್ಯವಾದಗಳು. ಅದ್ವಾ ಟಿವಿಗೆ ಧನ್ಯವಾದಗಳು. ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಡಯಾಬಿಟಿಸ್ ಸೆಂಟರ್ ಅಲ್ಲಿ ಆಪರೇಷನ್ ಆಗಿದ್ದು 2 ದಿನ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿ ಆಚೆ ಕಳಿಸ್ತಾ ಇದ್ರಿ. ಯಾಕೆ ಅಂತ ಕೇಳಿದ್ರೆ ಡಾಕ್ಟರ್ಸ್ಗಳಿಲ್ಲ, ರೋಗಿಗೇನೆ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಿ ಇಲ್ಲ, ಅದಕ್ಕೆ ನಾವು ಜವಾಬ್ದಾರಿ ವಹಿಸ್ಕೊಳ್ಳಲ್ಲ, ನೀವು ಮನೆ ಕರ್ಕೊಂಡು ಹೋಗಿ ಅಂತಾರೆ. ನಾವು ಮನೆ ಕರ್ಕೊಂಡೋಗಿ ಏನು ಮಾಡೋಣ? 2 ದಿನಕ್ಕೆ ಆಪರೇಷನ್ ಮಾಡಿ ನಿಮ್ಮ ಮನೆಗೆ ಕಳ್ಸಿದ್ರೆ ನಾವೇನು ಮಾಡ್ಬೋದು? ಡಯಾಬಿಟಿಸ್ ಸೆಂಟರ್ಗೆ ಬಂದಾಗ ಆಪರೇಷನ್ ಆದ ನಂತರ 1 ತಿಂಗಳು 2 ತಿಂಗಳಾದ್ರೂ ಕ್ಯೂರ್ ಆಗೋದು ಕಷ್ಟ ಇದೆ. 2 ದಿನಕ್ಕೆ ನಿಮ್ಮ ಹಾಸ್ಪಿಟಲಿಂದ ಮನೆಗೆ ಕಳ್ಸೋದು ನಾವೇನು ಮಾಡಬಹುದು? ಈ ಥರ ತುಂಬ ಆಗ್ತಾ ಇದೆ. ಕೇಳಿದ್ರೆ ಡಾಕ್ಟರ್ಸ್ಗಳಿಲ್ಲ, ಸ್ಟಾಫ್ ನರ್ಸ್ಗಳು ಬರ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಹೋಗ್ತಾರೆ, ಬ್ಯಾಂಡೇಜಸ್ ಮಾಡ್ತಾ ಇದ್ದಾರೆ. ಏನು ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಜನಕ್ಕೆ ಇದರ ಸಮಸ್ಯೆ ಆಗ್ತದೆ? ತುಂಬ ಎಲ್ಲಾ ಜನಗಳಿಗೂ ಇದೇ ಸಮಸ್ಯೆ ಆಗ್ತದೆ ಸರ್. ಡಿಸ್ಚಾರ್ಜಿಂಗ್ ಬರ್ದಿದ್ದಕ್ಕೆ ತಾನೆ ಸರ್ ಹೇಳ್ತಾರದು. ಈಗ ನಿಮ್ ಕಣ್ ಮುಂದೆನೆ ಈಗ ಲೈವ್ ವಿಡಿಯೋ ಒಂದು ತಗೊಂಡಿದ್ದೀರಾ, ಅವ್ರು ಮಾತಾಡಿದ್ದಾರೆ, ಲೈವ್ ಪೇಷಂಟ್ನೇ ಈಗ ಆಚೆ ಕಳ್ಸಿದ್ದಾರೆ ಸರ್. ಈಗ ಎಷ್ಟು ಜನಕ್ಕೆ ಒಟ್ಟು ಸಮಸ್ಯೆ ಆಗಿದೆ ಸರ್? ತುಂಬಾ ಎಲ್ಲಾ ಡಯಾಬಿಟಿಸ್ ಪೇಷಂಟ್ಸ್ಗೂ ಎಲ್ಲ ಇದೆ ತರ ಸಮಸ್ಯೆ. ಈಗ ನಿಮ್ಗೆ ಈಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿದ್ದೀನಿ. ಈಗ ಏನಾಗಿದೆ? ಈಗ ನಾವು ಈ ತರ ವಾದ ಮಾಡಿದ್ದಕ್ಕೆ ಡಿಸ್ಚಾರ್ಜ್ ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಎಲ್ಲೆಲ್ಲಿಂದ ರೋಗಿಗಳು ಬಂದು ಅಡ್ಮಿಟ್ ಆಗಿದೆ ಸರ್? ತುಮಕೂರು, ಬೆಂಗಳೂರು, ಮೈಸೂರು, ಔಟ್ ಸೈಡ್ ಕೇರಳ ಎಲ್ಲಾ ಕಡೆಯಿಂದನೂ ಬಂದಿರೋ ಸರ್. ಈಗ ಬೀದರ್, ಗುಲ್ಬರ್ಗದಿಂದನೂ ಬಂದಿರೋ. ಚಿಕಿತ್ಸೆ ಎಲ್ಲಿ ಸಮರ್ಪಕವಾಗಿ ಸಿಗ್ತಾ ಇಲ್ವಾ, ಕೊಡ್ತಾ ಇಲ್ವಾ? ಇನ್ಚಾರ್ಜಿಂಗ್ ಕರೆಕ್ಟ್ ಆಗಿಲ್ಲ ಸರ್. ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ನಿಮ್ದೇನು ಸಮಸ್ಯೆ ಅಣ್ಣ? ನಿಮ್ಮ ಹೆಸರು ಹೇಳಿ. ರಮೇಶ್ ಅಂತ, ಪಾವಗಡದಿಂದ ಬಂದಿರೋದು. ಇಲ್ಲಿ ವಿತಿನ್ 24 hours ಒಂದು ವಾರ್ಡ್ ಅಂದಮೇಲೆ ಒಬ್ಬ ಡಾಕ್ಟರ್ ಇರಲೇಬೇಕು. ಇರೋದಿಲ್ಲ, ಅವ್ರು ಇರೋದಿಲ್ಲ. ನನ್ನ ಎದುರಿಗೆ ನನ್ನ ವಾರ್ಡಲ್ಲೇನೆ 3 ಬಾಡಿ ಹೋಗಿದೆ. 3 ಬಾಡಿ ಯಾರು ಇರೋ ಲಕ್ಷಣ 3 ಬಾಡಿ ಹೋಗಿದೆ. ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ರೆ
8 ಗಂಟೆ ಬಾಡಿ ಆಚೆ ಕಳಿಸ್ತಾರೆ. ಇದಕ್ಕೆ ಸರಿಯಾದ ಡಾಕ್ಟರ್ ಇಲ್ಲ. ಇವಾಗ ಅವರು ದಿನೇಶ್ ಗುಂಡೂರಾವ್ನೇ ಬರಬೇಕು, ಈ ಸಚಿವರು ಇಲ್ಲಿ ಬರಬೇಕು. ನಿಜವಾಗ್ಲೂ ಈ ಮಾಚೆ ಅಂತ ಇಡೀ ಅಲ್ಲಿ ಎಂಟೈರ್ ಕರ್ನಾಟಕ, ಎಂಟೈರ್ ಇಂಡಿಯಾಗೆ ಬರಬೇಕು ಈ ನ್ಯೂಸ್. ವೀಕ್ಷಕರೇ, ವಿಕ್ಟೋರಿಯಾ ಸರ್ಕಾರಿ ಆಸ್ಪತ್ರೆ ಬೆಂಗಳೂರಿನ ಪ್ರಖ್ಯಾತ ಬಹುದೊಡ್ಡ ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಸರಿಯಾಗಿ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ, ರೋಗಿಗಳಿಗೆ ಸರಿಯಾದ ಚಿಕಿತ್ಸಾ ವ್ಯವಸ್ಥೆ ಇಲ್ಲ, ಅವರಿಗೆ ಆಪರೇಷನ್ ಆದ 1-2 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ, ಬೇಕಾಬಿಟ್ಟಿ ಮಾತುಗಳನ್ನ ಆಡ್ತಿದ್ದಾರೆ. ಇಂತಹ ಸಂಪೂರ್ಣ ವರದಿಗಳು, ವಿಚಾರಗಳು ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ದಯವಿಟ್ಟು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಸ್ಥಳಕ್ಕೆ ಧಾವಿಸಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡುವ ಅವಶ್ಯಕತೆ ಇದೆ. ದಯವಿಟ್ಟು ಸ್ಥಳಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಏನ್ ನಡೀತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆ, ಏನ್ ಮಾಡ್ತಾ ಇದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಯನ್ನ, ರೋಗಿಗಳ ಪಾಡೇನು, ಅವ್ರು ಏನ್ ಮಾಡ್ಬೇಕು, ಹೇಗ್ ಬದುಕಬೇಕು, ನರಕವನ್ನ ಸೃಷ್ಟಿ ಮಾಡಿದ್ದೀರಿ ಆಸ್ಪತ್ರೆಯಲ್ಲಿ. ನಾವು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಖಂಡಿತವಾಗ್ಲೂ ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ. ವೀಕ್ಷಕರೇ, ಒಬ್ರದಲ್ಲ ಇಬ್ರದಲ್ಲ ಸಮಸ್ಯೆ. ಈಗಾಗಲೇ 2-3 ಜನ ಮಾತಾಡಿದ್ರು, ಆತರ 100 ಜನ ಇದ್ದಾರೆ. ಈಗ ಇನ್ನೊಬ್ರು ಸಿಕ್ಕಿದ್ದಾರೆ. ಇವ್ರ ಕಡೆ ಪೇಷಂಟ್ಗೆ ಆಪರೇಷನ್ ಮಾಡಿಲ್ಲ, ವಿತೌಟ್ ಆಪರೇಷನ್ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವ್ರನ್ನ ಕೇಳೋಣ ಏನ್ ಸಮಸ್ಯೆ, ಯಾವಾಗ ಬಂದಿದ್ದು ಅಂತ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ರಮೇಶ್ ಅಂತ. ಇಲ್ಲಿ ಬನಶಂಕರಿಯಿಂದ ಬರ್ತಾ ಇದೀವಿ. ಜೋರಾಗಿ ಹೇಳಿ ಸ್ವಲ್ಪ. ಬನಶಂಕರಿಯಿಂದ ಬರ್ತಾ ಇದೀವಿ. ಬನಶಂಕರಿ ದೇವಸ್ಥಾನ ವಾರ್ಡ್ 190 ವಾರ್ಡ್ ಅಲ್ಲಿಂದ ಬರ್ತಾ ಇದೀವಿ. ಏನಾಗಿದೆ ಅಂದ್ರೆ ಕಾಲ್ ನೋವು ಅಂತ ಬಂದಿದ್ವಿ. ಯಾರಿಗೆ? ನಮ್ಮ ತಂದೆಗೆ 80 years ಆಗಿದೆ. ನಾವು ಜಯದೇವಿಂದ ಇಲ್ಲಿ ಬಂದಿದ್ವಿ. 80 ವರ್ಷ ಆಯ್ತು. ಕಾಲ್ ನೋವು ಏನು ಒಂಚೂರು ಗಾಯ ಆಗಿಲ್ಲ, ಪಿನ್ನಷ್ಟು ಗಾಯ ಆಗಿಲ್ಲ, ಕಪ್ಪಾಗ್ಬಿಟ್ಟಿದ್ರೆ ಬ್ಲಡ್ ಶುಗರ್ ಇಲ್ಲ, ಗಾಯ ಆಗಿರೋದಕ್ಕೆ ಬಂದು ಅಡ್ಮಿಟ್ ಮಾಡಿದ್ವಿ. ಒಂದು ಎಮರ್ಜೆನ್ಸಿ ವಾರ್ಡಲ್ಲಿ ಅದ್ ಮಾಡಿದಾಗ ನಮ್ಗೆ ಗ್ರೇ ಬಂಡೇಜ್ ಕಟ್ಬಿಟ್ಟು ಅಡ್ಮಿಟ್ ಮಾಡಿದ್ರು. ಆಮೇಲೆ ನೋಡಿದ್ರೆ ಏನು ಮಾಡಿಲ್ಲ. ಇನ್ನು ನಿನ್ನೆ ಬಂದ್ಬಿಟ್ಟು ವೈಟ್ ಕಲರ್ ಪ್ಲಾಸ್ಟರ್ ಬ್ಯಾಂಡೇಜ್ ಅಲ್ಲ, ಅದು ವೈಟ್ ಕಲರ್ ಬ್ಯಾಂಡೇಜ್ ಸುತ್ಬಿಟ್ಟು ಹಂಗೆ ಇಟ್ಟಾರೆ. ಈಗ ಕಾಲಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಏನು ಹೇಳಿಲ್ಲ, ಎಲ್ಲ ಅದು ತೆಗಿ, ಎಕ್ಸ್ರೇ ಮಾಡು, ಸ್ಕ್ಯಾನ್ ಮಾಡು, ಅದ್ ಮಾಡು, ಇದ್ ಮಾಡು. ಏನ್ ಬಂದಿದೆ ರಿಪೋರ್ಟ್ ಅಲ್ಲಿ? ಎಕ್ಸ್ರೇ ರಿಪೋರ್ಟ್ ಅಲ್ಲಿ ಏನು ಅವ್ರು ಏನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅವ್ರು ಏನ್ ಹೇಳಿದಾರೆ ಅದನ್ನ ಹೇಳಿ. ಏನು ಹೇಳಿಲ್ಲ ಅವ್ರು, ಏನು ಹೇಳಿಲ್ಲ. ಅವ್ರು ಬಂದ್ಬಿಟ್ಟು ಈ ತರ ಬರ್ಕೊಟ್ಟಾರ ಅಷ್ಟೇ. ಅದೇ ಕೆಲವೊಂದ್ರಲ್ಲಿ ನಾನು ನೋಡಿದಂಗೆ ಅದೇನೋ ರೆಗ್ಯುಲರ್ ಮೈನರ್ ಆಪರೇಷನ್ ಅಂತ ಬರ್ದಿದ್ದಾರೆ. ಮೈನರ್ ಆಪರೇಷನ್ ಮಾಡ್ಬೇಕು ಅಂತ ಅವ್ರು ಬರ್ದಿದ್ದಾರೆ. ಅದನ್ನ ಹೇಳಿದಾರೆ ಅವ್ರು. ಅದು ಅವ್ರು ನಮ್ಗೆ ಏನು ಹೇಳಿಲ್ಲ. ಬಟ್ ಬ್ಲಡ್ ರಿಪೋರ್ಟ್ ತಗೊಂಬಂದ್ವಿ. ಆಮೇಲೆ ನೋಡ್ರಿ ಇವತ್ತು ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಿಡಿದ್ವಿ ಅಷ್ಟೇ. ಬಾಯಲ್ಲಿ ಏನು ಹೇಳಿಲ್ಲ, ಏನಾಗಿದೆ, ಆಗುತ್ತೆ, ಆಗಲ್ಲ, ಏನು ಹೇಳಿಲ್ಲ ಅವರು. ಏನ್ ಮಾಡೋಣ? ಅಲ್ಲ ರೀ, ಇವಾಗ ಬ್ಲಡ್ ರಿಪೋರ್ಟ್ ತರಕ್ ಅವರೇ ಹೇಳಿದ್ದ? ಎಲ್ಲ ಅವ್ರ ಕಡೆ ಬ್ಲಡ್ ರಿಪೋರ್ಟ್ ತಗೊಂಡು ಕೊಟ್ಟಿದ್ದೀರಾ? ಅವ್ರು ಏನ್ ಮಾಡ್ಬೇಕು ಹೇಳೋದು ನಾವು ಎಲ್ಲ ಒಂದೊಂದು ತಂದು ಕೊಟ್ಟಿದ್ದೀವಿ. ಮತ್ತೆ ಯಾಕೆ ಡಿಸ್ಚಾರ್ಜ್ ಮಾಡ್ತಾ ಇದಾರೆ? ಅದೇ ಏನಂತ ಗೊತ್ತಿಲ್ಲ. ಕೇಳಿದ್ರೆ ಡಿಸ್ಚಾರ್ಜ್ ಅಂತ ಹೇಳ್ಬಿಟ್ಟು ನೀವು ಪ್ರಶ್ನೆ ಮಾಡಿಲ್ವಾ? ಏನಾದ್ರು ನಮ್ಗೆ ನಾವೇನ್ ತಗೊಂಡಿವಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ. ಸ್ಟ್ರೈಕ್ ಏನಕ್ಕೆ ಸ್ಟ್ರೈಕ್ ಮಾಡಿದ್ರು ಇನ್ನೊಬ್ರು ಅರೇಂಜ್ ಮಾಡ್ಬೇಕಲ್ಲ, ಮತ್ತೆ ಪೇಷಂಟ್ ಅಷ್ಟು ಜನ ಸಾಯ್ಬೇಕಾ? ಅಲ್ಲ ರೀ, ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಆಗಿರೋ ಘಟನೆ ಅಕ್ರಮ, ದಾರುಣ ಘಟನೆ. ಅದನ್ನ ಎಲ್ಲರೂ ಖಂಡಿಸ್ಬೇಕು, ನಿಜ. ಆದ್ರೆ ಡಾಕ್ಟರ್ಗಳು ಈ ತರ ಒಂದು ಮುಷ್ಕರದ ಮೇಲೆ ಇಂದು ಮುಷ್ಕರ ಮಾಡಿದ್ರೆ ವೈದ್ಯೋ ನಾರಾಯಣ ಹರಿ ಅಂತಾರೆ, ವೈದ್ಯನನ್ನ ಒಬ್ಬ ದೇವ್ರು ಅಂತ ಹೇಳ್ತಾರೆ. ಆ ದೇವ್ರು ಮುಷ್ಕರದಲ್ಲಿ ಪಾಲ್ಗೊಂಡ್ರೆ 1 ದಿನ ಮಾಡ್ಬೇಕು, 2 ದಿನ ಮಾಡ್ಬೇಕು, 100 ದಿನ ಮುಷ್ಕರ ಮಾಡ್ಕೊಂಡ್ ಕೂತ್ರೆ ಇಲ್ಲಿ ಬರೋ ಪೇಷಂಟ್ಗಳು ಬದುಕ್ಬೇಕಾ ಸಾಯ್ಬೇಕಾ? ಡಾಕ್ಟರ್ ಬದುಕೋಕ್ ಮಾಡ್ತಾ ಇಲ್ಲ, ಸಾಯಿಸಕ್ ಮಾಡ್ತಾರೆ. ಮತ್ತೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಆದ್ಮೇಲೆ ಬದುಕೋದು ನೋಡ್ಕೋಬೇಕು ಹೊರತು ಸ್ಟ್ರೈಕ್ ಮಾಡೋರು ಇನ್ನೊಬ್ರು ಅರೇಂಜ್ ಮಾಡ್ಬೋದಲ್ಲ. ಅವರು ಇನ್ನೇನ್ ಮಾಡ್ಬೇಕು ಇವರು? ಅವ್ರು ಯಾರೋ ಮಿನಿಸ್ಟ್ರು ಹೇಳ್ತಾ ಇದ್ರು ಮೊನ್ನೆ, ಮಿಸ್ಟರ್ ಶರಣ ಪ್ರಕಾಶ್ ಪಾಟೀಲ್, ನೀವು ಹೇಳ್ತೀರಿ ಜನೌಷಧಿ ಕೇಂದ್ರವನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ, ಕಡಿಮೆ ಬೆಲೆ ಸಿಗುತ್ತೆ, ನಾನು ಪುಕ್ಷಟೆಯಾಗಿ ನಮ್ಮ ಸರ್ಕಾರದಿಂದಾನೇ ಔಷಧಿ ಕೊಡ್ತೀನಿ ಅಂತ. ನಿಮ್ಮ ಯೋಗ್ಯತೆಗೆ ಡಾಕ್ಟರ್ಗಳಿಲ್ಲ ರೀ ಆಸ್ಪತ್ರೆಯಲ್ಲಿ. ನಿಮ್ಮ ಯೋಗ್ಯತೆಗೆ ಡಾಕ್ಟರ್ಗಳಿಲ್ಲ ಒಂದು ಟ್ರೀಟ್ಮೆಂಟ್ ಮಾಡಕ್ಕೆ. ವೈದ್ಯಕೀಯ ವಿದ್ಯಾರ್ಥಿಗಳನ್ನ ತಗೊಂಬಂದು ನೀವು ಟ್ರೀಟ್ಮೆಂಟ್ ಮಾಡಿಸ್ತೀರಾ ಆಸ್ಪತ್ರೆಗಳಲ್ಲಿ. ಆಪರೇಷನ್ ಮಾಡ್ದೇನೆ ವಿತೌಟ್ ಆಪರೇಷನ್ ನೀವು ಒಬ್ಬ ರೋಗಿನ ಕಳಿಸ್ತೀರಿ ಹೊರಗಡೆ, ಡಿಸ್ಚಾರ್ಜ್ ಮಾಡಿ ಕಳಿಸ್ತೀರಿ, ಅವನಿಗೆ ಬೆಡ್ ಇಲ್ಲ. ಇಂತ ಅಯೋಗ್ಯ ಕೆಲಸವನ್ನ ಮಾಡ್ತಾ ಇದ್ದೀರಿ. 5,000-6,000 ರೂಪಾಯಿ ಬಿಲ್ ಮಾಡಿ ಕಳಿಸ್ತಾ ಇದ್ದೀರಿ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ. ಎಲ್ಲಿ ಉಚಿತ ಕೊಡ್ತಾ ಇದ್ದೀರಾ? ಮಾತಾಡ್ಬೇಕಾದ್ರೆ ನಿಗಾ ಇರಬೇಕು ನಿಮ್ಗೆ, ಆ ಮಾತಿನ ಮೇಲೆ ಯೋಗ್ಯತೆ ಇರಬೇಕು ನಿಮ್ಗೆ, ಅದನ್ನ ನಿಲ್ಬೇಕು ನೀವು ಆ ಮಾತಿನ ಮೇಲೆ. ನಿಮ್ಗೆ ಯೋಗ್ಯತೆ ಇದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ರೀತಿಯ ಮೆಡಿಸನ್ ಅನ್ನು ಕೊಡಿ, ಡಾಕ್ಟರ್ಗಳನ್ನ ಕರೆಸಿ. ಪೇಷಂಟ್ಗಳನ್ನ ಯಾಕ್ರಿ ಯಾವ್ದಾವ್ದೋ ಊರಿಂದ ಕರೆಸಿ ಅಲಿಸ್ತೀರಾ? ಒಬ್ರು ತುಮಕೂರಿಂದ ಬಂದಿದ್ದಾರೆ, ದಾವಣಗೆರೆ ಬಂದಿದ್ದಾರೆ, ಗೌರಿಬಿದನೂರಿಂದ ಬಂದಿದ್ದಾರೆ, ಪಾವಗಡದಿಂದ ಬಂದಿದ್ದಾರೆ. ಮನುಷ್ಯರನ್ರಿ ನೀವು? ಮಾತಾಡ್ತೀರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಉಚಿತ ಕೊಡ್ತೀವಿ, ಇದು ಬೇಡ ಜನೌಷಧಿ ಕೇಂದ್ರ ಬೇಡ ಅಂತ. ನಿಮ್ಮ ಯೋಗ್ಯತೆಗೆ ನೆಟ್ಟು ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡೋರಿಲ್ಲ. 3-4 ದಿನಕ್ಕೆ ಒಬ್ರು ಆಪರೇಷನ್ ಆದ ಪೇಷಂಟ್ನ 2-3 ದಿನಕ್ಕೆ ಡಯಾಬಿಟಿಕ್ ಪೇಷಂಟ್ನ ಹೊರಗಡೆ ಕಳಿಸ್ತೀರಿ ನೀವು. ಏನ್ ದನದ ಕೊಟ್ಟಿಗೆನಾ ಇದು? ಉತ್ತರ ಕೊಡಬೇಕು. ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ, ದಿನೇಶ್ ಗುಂಡೂರಾವ್ ಅವರೇ ಆರೋಗ್ಯ ಸಚಿವರೇ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರೇ, CM ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಮಂತ್ರಿ ಮಂಡಲ, ನೀವೆಲ್ಲರೂ ಉತ್ತರ ಕೊಡಬೇಕು. ನಮ್ಮ ಜನಗಳ ಪ್ರಶ್ನೆ ಮಾಡಬೇಕು. ನಮ್ಮ ಜನಗಳ ಪ್ರಶ್ನೆ ಮಾಡೋದಿಲ್ಲ ರೀ. ನಮಗದೇ ಬೇಸರ ಆಗೋದು.
ಒಂದು ನೈತಿಕತೆ ಇರಬೇಕು ಜನರಿಗೆ. ಇಲ್ಲಿ ಬಂದಿರೋ ರೋಗಿಗಳ ಮನುಷ್ಯರಲ್ವಾ? ಅವ್ರ ಸಮಸ್ಯೆ ಮಾತ್ರ ಅವ್ರಿಗಿರೋದು. ಆ ಸಮಸ್ಯೆ ನಿಮ್ಮ ಮನೇಲಿ ಬರೋದಿಲ್ವಾ? ನೀವು ಇದನ್ನ ಯಾವತ್ತವರೆಗೂ ಬಾಯಿ ಮುಚ್ಕೊಂಡು ಕೂತಿರ್ತಿರೋ ಅಲ್ಲಿವರೆಗೂ ಈ ವ್ಯವಸ್ಥೆ ಸರಿ ಹೋಗೋದಿಲ್ಲ. ನಾನು ಮಾತ್ಕೊಡ್ತೀನಿ, ಒಬ್ಬ ಮಾಧ್ಯಮದವನಾಗಿ ಅದ್ವಾ ಟಿವಿ, ನಾನು ID ತೋರಿಸ್ತಾ ಇದ್ದೀನಿ, ಅದ್ವಾ ಟಿವಿ ಮೂಲಕ ನಾನು ಮಾತ್ಕೊಡ್ತೀನಿ. ಈ ಸಮಸ್ಯೆ ಬಗೆಹರಿಯೋವರೆಗೂ, ಇನ್ನೆರಡು ದಿನದಲ್ಲಿ ಈ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ, ಇವತ್ತು ತಾರೀಕು 18, 20ನೇ ತಾರೀಕಷ್ಟರಲ್ಲಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂದ್ರೆ ಈ ವ್ಯವಸ್ಥೆ, ನಾನು ಇದೇ ಲೋಗೋ ಮುಂದೆ ಬಂದು ಆಸ್ಪತ್ರೆ ಎದುರುಗಡೆ ಧರಣಿ ಕೂರ್ತೀನಿ. ನನಗೆ ಯಾರು ನನ್ನ ಜೊತೆ ಬೆಂಬಲ ಕೊಡ್ತಿರೋ ನನಗೆ ಗೊತ್ತಿಲ್ಲ. ಆಸ್ಪತ್ರೆ ಮುಂದೆ ನಾನು ಧರಣಿ ಕೂರ್ತೀನಿ, ಇದೇ ಲೋಗೋ ಜೊತೆ ಬಂದು ನಾನು ಆಸ್ಪತ್ರೆ ಮುಂದೆ ಧರಣಿ ಕೂರ್ತೀನಿ. ಈ ವ್ಯವಸ್ಥೆ 2 ದಿನದಲ್ಲಿ ಸರಿ ಹೋಗಿಲ್ಲ ಅಂದ್ರೆ 20ನೇ ತಾರೀಕು ನಾನು ಮಾತು ಹೇಳ್ತಾ ಇದ್ದೀನಿ. ಈ ರಾಜ್ಯದ ಜನತೆ ಇದನ್ನ ಗಮನಿಸಬೇಕು. ವೀಕ್ಷಕರೇ, ನೀವು ಇದನ್ನ ಶೇರ್ ಮಾಡಿ ತಲುಪಿಸಿ ಎಲ್ರಿಗೂ. ಇಲ್ಲದಿದ್ರೆ ಈ ವ್ಯವಸ್ಥೆ ಸರಿ ಹೋಗೋದಿಲ್ಲ. 100 ರೋಗಿಗಳು ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ನೀವು ಉತ್ತರ ಕೊಡಬೇಕು. ಆಡಳಿತ ವ್ಯವಸ್ಥೆ, ಆಸ್ಪತ್ರೆಯ ಮ್ಯಾನೇಜ್ಮೆಂಟು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಸಂಬಳವನ್ನ, ಜನರ ದುಡ್ಡು, ಈ ರೋಗಿಗಳು ಸಂಪಾದನೆ ಮಾಡಿರುವಂತಹ ತೆರಿಗೆ ಹಣದಲ್ಲಿ ಬದುಕ್ತಿರುವಂತವ್ರು ನೀವು. ನಿಮ್ಮ ಯೋಗ್ಯತೆಗೆ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡಿ. ರೋಗಿಗಳನ್ನ ಅಲ್ಸ್ಬೇಡಿ. ಡಾಕ್ಟರ್ನ ದೇವ್ರಂತಾರೆ, ಅದನ್ನ ಉಳಿಸ್ಕೊಳ್ಳಿ. ಆ ಮಾತನ್ನ ಇಷ್ಟೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 20ನೇ ತಾರೀಕಷ್ಟರಲ್ಲಿ ಇಂಥ ಸಮಸ್ಯೆಗಳು ಬಗೆಹರಿದೆ ಹೋದ್ರೆ ನಾವು ಇಲ್ಲೇ ಧರಣಿ ಕೂರ್ತೇವೆ. ಒಬ್ಬ ಮಾಧ್ಯಮದವನಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಇಲ್ಲೇ ಧರಣಿ ಕೂರ್ತೇನೆ. ನಾನು ಒಬ್ಬ ಮನುಷ್ಯ. ಫಸ್ಟ್ ಒಂದು ಜೀವ ಮುಖ್ಯ. ಆ ಜೀವ ಉಳಿಸೋದಕ್ಕೋಸ್ಕರ ನಾವು ಯಾವ ಹಂತಕ್ಕೆ ಬೇಕಾದ್ರೆ ಹೋಗೋದಕ್ಕೆ, ನಾನು ಯಾವ ಕೇಸ್ ಬೇಕಾರಾಗಲಿ ನಮ್ಮ ಮೇಲೆ ನಾವು ಇಲ್ಲಿ ಧರಣಿ ಕೂರ್ತೀವಿ 20ನೇ ತಾರೀಕಿಂದ. ಸಮಸ್ಯೆ ಆಗಿದೆ ಇನ್ಫೆಕ್ಷನ್ ಆಗೈತೆ ಸರ್. ಡಾಕ್ಟರ್ ಹೇಳಿದ್ರೆ ಅವರು ಕಾಲ್ ಇದು ಮಾಡಿಸ್ಕೊಂತ ಇಲ್ಲ, ಅದಕ್ಕೆ ಅವ್ರು ಡಾಕ್ಟರ್ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ. ಎಷ್ಟು ದಿನ ಆಗಿದೆ ಅಡ್ಮಿಟ್ ಮಾಡಿ? ಈಗ ಅವ್ರು ಕ್ಯೂರ್ ಆಗಿದೆಯಾ? ಮತ್ತೆ ಹೇಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸರ್. ಅವ್ರು ಏನು ಇದು ಮಾಡ್ತಾ ಇಲ್ಲ, ಅದಕ್ಕೆ ಇದು ವೇಸ್ಟ್ ಹೋಗಿತ್ತು. ವೇಸ್ಟ್ ಅಂದ್ರೆ ಏನರ್ಥ? ಯಾರು ಹೇಳಿದ್ರು? ನಾವು ಹೇಳಿದ್ವಿ ಸರ್, ನಮ್ಮ ಮಕ್ಳು ಮರಿಯವೇ ಮನೇಲಿ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಅಲ್ಲಿದ್ರು ಇದೆ ಇಲ್ಲಿದ್ರು ಇದೆ ಅಂತ ಹೇಳ್ತಾರೆ ಸರ್. ಮತ್ತೆ ಯಾಕೆ ಅಡ್ಮಿಟ್ ಮಾಡ್ಕೊಂಡ್ರಂತ? ಅಡ್ಮಿಟ್ ಮಾಡ್ಕೊಂಡು ಮುಂಚೆ ಗೊತ್ತಿರಲಿಲ್ಲ ಅವ್ರಿಗೆ? ಯಾವ ಊರಿಂದ ಬಂದಿದ್ದೀರಿ ನೀವು? ನಾವು ದೊಡ್ಡ ಸಾಗೇರಿ ಗೊರವನಹಳ್ಳಿಯಿಂದ ಬಂದಿದ್ದೀರಾ? ಯಾರಿದ್ದಾರೆ ನಿಮ್ಮ ಜೊತೆಗೆ? ಮತ್ತೆ ನಾವು ಒಬ್ಬರೇ ಇದ್ದೀವಿ, ಅವ್ರ ಮನೆಗೆ ಹೋಗ್ತೀವಿ. ಈಗ ಇವ್ರನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಡಿಸ್ಚಾರ್ಜ್ ಮಾಡಿ ಅವರೇ ಕಳಿಸಿದ್ದಾರೆ? ಅವರೇ ಫೋರ್ಸ್ ಮಾಡಿ ಡಿಸ್ಚಾರ್ಜ್ ಮಾಡಿಸಿದಾರಾ? ಹೋಗಿ ಇಲ್ಲೋ ಸರಿ ಆಯ್ತು ಸರ್. ಈಗ ಬಿಲ್ ಎಲ್ಲ ಹೇಗೆ? ನಿಮಗೆ ಚಿಕಿತ್ಸೆ ಉಚಿತ ಇತ್ತಾ ಅಥವಾ ನೀವು? ನಾವು ಎಲ್ಲ ಬಿಲ್ ಕೊಟ್ಟಿದ್ದೀವಿ. ಎಷ್ಟಾಗಿತ್ತು ಬಿಲ್ಲು? ನಮ್ಮದು ಒಂದು ಎಲ್ಲ ಒಂದು 5,000 5,000 ಬಿಲ್ ಆಗಿದೆ ಇದಕ್ಕೆ, ಡ್ರೆಸ್ಸಿಂಗ್ ಮಾಡಿರೋದಕ್ಕೆ. ಓಕೆ.